ಹುಲಿಮಾವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ಇದು ಒಂದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ. ನಮ್ಮ ಎಲೆಕ್ಟ್ರಾನಿಕ್ ಸಿಟಿ DCP ಮತ್ತು ಅವರು ಹುಲಿಮಾವು ಸ್ಟೇಷನ್ ಇನ್ಸ್ಪೆಕ್ಟರ್ಸ್ ಮತ್ತು ಅವರೆಲ್ಲ ಸ್ಟಾಫ್ ಸೇರಿ ಇದರಲ್ಲಿ ಟೋಟಲ್ 12 ಜನ ಆರೋಪಿಯವರಿಗೆ ಅವರು ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ 2 ಆರೋಪಿಯವರು ಇಲ್ಲಿ ಬ್ಯಾಂಗ್ಳೂರವರು, ಮಿಕ್ಕಿದ್ದು 10 ಜನ ಆರೋಪಿಯವರು ಬೇರೆ ಬೇರೆ ಸ್ಟೇಟ್ಸ್, ಉತ್ತರ ಪ್ರದೇಶ್, ರೋಹ್ತಾಸ್, ಬಿಹಾರ್ ಮತ್ತು ರಾಜಸ್ಥಾನ್, ಜಾರ್ಖಂಡ್, ಇನ್ನಿತರ ಎಲ್ಲ ಸ್ಟೇಟ್ಸ್ ಅವರು ಎಲ್ಲರೂ ಟೋಟಲ್ ಸೇರಿ ಇದು ಒಂದು ಇನ್ವೆಸ್ಟ್ಮೆಂಟ್ ಫ್ರಾಡಲ್ಲಿ ಅಂದಾಜು ಇಲ್ಲಿವರೆಗೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಅವ್ರದ್ದು ಇದು ಕೆಲಸ ನಡೀತಾ ಇದೆ. ಬಟ್ ಅವ್ರದ್ದು ಇನಿಷಿಯಲ್ ರಿಪೋರ್ಟ್ಸ್ ಪ್ರಕಾರ ಮೋರ್ ದೆನ್ 9,000 ಮ್ಯೂಲ್ ಅಕೌಂಟ್ಸಲ್ಲಿ ಬೇರೆ ಬೇರೆ ಸ್ಟೇಟ್ಸಲ್ಲಿ ಬೇರೆ ಬೇರೆ ಕಂಪ್ಲೇಂಟ್ಸ್ ಮುಖಾಂತರ 1930ಗೆ ಕಂಪ್ಲೇಂಟ್ಸ್ ಹೋಗಿದೆ. ಬ್ಯಾಂಗ್ಳೂರು ನಮ್ಮ ಹುಲಿಮಾವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಕೇಸಲ್ಲಿ ಸದ್ಯಕ್ಕೆ 24 crores ರುಪೀಸ್ದು ಇನ್ವೆಸ್ಟ್ಮೆಂಟ್ದು ಪತ್ತೆಯಾಗಿದೆ. ಈ ಕೇಸಲ್ಲಿ 242 ಡೆಬಿಟ್ ಕಾರ್ಡ್ಸ್, 58 ಮೊಬೈಲ್ ಫೋನ್ಸ್, 531 grams ಆಫ್ ಗೋಲ್ಡ್ ಮತ್ತು 9 ವಾಚಸ್, 33 ಚೆಕ್ ಬುಕ್ಸ್, 21 ಪಾಸ್ಬುಕ್ಸ್, 7 ಲ್ಯಾಪ್ಟಾಪ್ಸ್ ಮತ್ತು 1 ಆನ್ಲೈನ್ ಡಿಜಿಟಲ್ ಪೇಮೆಂಟ್ ರಿಂಗ್, 1 ಕ್ರಿಪ್ಟೋ ಕರೆನ್ಸಿ ಬುಕ್ ಮತ್ತು 48 ಸಿಮ್ ಕಾರ್ಡ್ಸ್. ಇದೆಲ್ಲ ವ್ಯಾಲ್ಯೂ ಅಂದಾಜು 1 ಕೋಟಿದು. ಇದು ಅಲ್ಲದೆ 1 ಕೋಟಿ ಅಂದಾಜು ಅಮೌಂಟ್ ಕೂಡ ಫ್ರೀಸ್ ಆಗಿದೆ ಹುಲಿಮಾವು ಪೊಲೀಸ್ ಸ್ಟೇಷನ್ ಕೇಸಲ್ಲಿ. ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಎಲ್ಲ ಆರೋಪಿಯವರು ಒಂದು ಕಡೆಯಿಂದ ಆಪ್ರೇಟ್ ಮಾಡ್ತಾಯಿದ್ರು. ಈ ಎಂಟೈರ್ ದೇಶದಲ್ಲಿ ಕೇಸಸ್ ರಿಜಿಸ್ಟರ್ ಆಗಿದೆ. ಬಟ್ ನಮ್ಮ ಪೊಲೀಸ್ ಅವರು ಇದು ಒಂದು ಗ್ಯಾಂಗ್ಗೆ ಹಿಡಿದಿದ್ದಾರೆ. ಅವರು ಮೇ ಬಿ ಇನ್ನೂ ಕೆಲವರು ಇರ್ಬೋದು ಇದರಲ್ಲಿ, ಯಾಕೆಂದರೆ ಮೇನ್ ಆರೋಪಿಯವರು ದುಬೈಲಿ ಇದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಸೊ ಇದು ಭಾಳ ಒಂದು ಸೀರಿಯಸ್ ಫ್ರಾಡ್ ಇದೆ. ನಾವು ಆಗ ನಮ್ಮ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಿಂದ ಜನಕ್ಕೆ ಅಲರ್ಟ್ ಮಾಡ್ತಾಯಿದ್ದೀವಿ. ಆದರೂ ಜನ ಬೇಗ ಒಂದು ಲಾಭ ಸಿಗಲಿ ಆ ದೃಷ್ಟಿಯಿಂದ ಇಂಥದ್ದಕ್ಕೆ ಸಿಕ್ಕಾಕೊಡ್ತಾಯಿದ್ದಾರೆ ಅವರು.